and welcome back to my YouTube channel guys. ಸೊ ಇವತ್ತಿಂದ ತಮ್ನೇಲ್ ನೋಡಿದ್ರೆ ಗೊತ್ತಾಗಿರ್ಬೇಕಾ, ಇವತ್ತು ನಂದು ಬರ್ತ್ಡೇ ಐತಿ, ಹುಟ್ಟುಹಬ್ಬ. ಸೊ ಹಾಗಾಗಿ ಇವತ್ತು ನಾನು ಹುಟ್ಟಿದಬ್ಬಕ್ಕೆ ನಾನೇ ಕೇಕ್ನ ಬೇಕ್ ಮಾಡ್ಬೇಕು ಅಂದ್ಕೊಂಡೇನಿ. ಬನಾನಾ ವಾಲ್ನಟ್ ಕೇಕ್, ಹೆಲ್ದಿ ಕೇಕ್. ಸೊ ಹಾಗಾಗಿ ಯಾಕಂದರೆ ಹೊರಗಿನ ಕೇಕ್ ತಂದ ಮತ್ತು ಅದು ನಾವೇ ಇಬ್ಬರೇ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ ನಾವೇ ತಿನ್ನೋದು ಮತ್ತು ನನ್ನ ಮಗಳಿಗೂ ಅದನ್ನ ತಿನ್ನಿಸೋದಾಕೈತಿ ಅನ್ಹೆಲ್ದಿ. ಸೊ ಸುಮ್ಮ ಬೇಡ ಮನ್ಯಾಗನ ಮಾಡೋಣ ಅಂಥೇಳಿ ಅಷ್ಟಕ್ಕೂ ನಾವು ಇವ್ರನ್ನ ನನಗೆ ಸಂಬಂಧ ಅಂಥೇಳಿ ರಾತ್ರಿನ ಒಂದು ಸಣ್ಣ ಪೇಸ್ಟ್ರಿ ಕೇಕ್ ಪೀಸ್ ಕೇಕ್ ತಂದು ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡೇವು ನಾವು. ಅಷ್ಟು ಸ್ವೀಟ್ ಆ್ಯಂಡ್ ಸಿಂಪಲ್ಲಾಗಿ ಒಂದು ಪೇಸ್ಟ್ರಿ ಪೀಸ್ ತೊಗೊಂಬಂದ. ಸೊ ಸಾಕಲ್ಲ ಅಷ್ಟು, ಅದಕ್ಕಿಂತ ಹೆಚ್ಚಿಂದ ಏನು ಬೇಕು. ಅವ್ರು ಅಷ್ಟು ತಂದು ರಾತ್ರಿ 12 ಗಂಟೆಗೆ ಎಬ್ಬಿಸಿ ಕೇಕ್ ಕಟ್ ಮಾಡಿಸೋದು ಅವ್ರು ಅಷ್ಟು ಯೋಚನೆ ಮಾಡ್ಯಾರಲ್ಲ. ಸೊ ದ್ಯಾಟ್ ಈಸ್ ವಾಟ್ ಇಂಪಾರ್ಟೆಂಟ್ ಅಲ್ಲ. ಕೇಕ್ ಎಷ್ಟು ದೊಡ್ಡದರ ಇರಲಿ ಸಣ್ಣದರ ಇರಲಿ, ಕೇಕ್ ಕಟ್ ಮಾಡಿದ್ವಿ, ಇಬ್ಬರು ಕುಂತ ಮಾತಾಡ್ಕೊತ ತಿಂದಿದ್ವಿ. ಸೊ ಹಾಗಾಗಿ ಇವತ್ತೇನು ಅಂತಾಪರಿ ಏನು ಸ್ಪೆಷಲ್ ಏನು ಮಾಡೋಕ್ಕತ್ತಿಲ್ಲ ನಾವು. ಜಸ್ಟ್ ನಾನು ಒಂದು ಕೇಕ್ ಮಾಡ್ತೇನೆ. ಸೊ ಅದನ್ನು ಕೇಕ್ ಕಟ್ ಮಾಡಿ ಡಿನ್ನರಿಗೆ ಹೋಗೋಣ ಎಲ್ಲರೂ ಹೊರಗೆ ಅಂಥೇಳಿ ಪ್ಲ್ಯಾನ್ ಮಾಡೇವಿ. ಯಾಕಂದ್ರೆ ನಾವು ಈಗ ನೆಕ್ಸ್ಟ್ ಬರೋ ವೀಕೆಂಡ್ನಾಗ ಒಂದು ಸ್ವಲ್ಪ ಹಂಗೆ ಆ್ಯಸ್ ಅ ಫ್ಯಾಮಿಲಿ ಭಾಳ ದಿವಸ ಆತಲ್ಲ, ಹಿಂಗೆ ಶಿಫ್ಟಿಂಗು ಮನೆ ಹುಡ್ಕೋದು ಇದ್ರೊಳಗನ ಫುಲ್ ಬ್ಯುಸಿ ಇದ್ವಿ. ಎಲ್ಲೂ ಹೊರಗಡೆ ಅಡ್ಡಾಡೇ ಇಲ್ಲ, ಬೀದರ್ ಎಕ್ಸ್ಪ್ಲೋರ ಮಾಡಿರಲಿಲ್ಲ. ಸೊ ಹಾಗಾಗಿ ಈ ವೀಕೆಂಡ್ನಾಗ ಬೀದರ್ದಾಗ ಇಲ್ಲೇ ಒಂದು ವಿಂಟೇಜ್ ರೆಸಾರ್ಟ್ ಅಂತ ಹೇಳಿ ಒಂದು ರೆಸಾರ್ಟ್ ಐತಿ. ಸೊ ಅಲ್ಲಿ ಹೋಗಿ 2 days ಇದು ಬರೋಣ, ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಕೈತಿ, ಚೆರಿಗೂ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತೈತೆ ಅಂಥೇಳಿ ಬಂದಂದು. ಆಕಿನೂ ಬರೀ ಮನ್ಯಾಗ ಅದಾಳ, ಮತ್ತು ಈಗ ಒಂದು ವಾರದಿಂದ ಜಸ್ಟ್ ಪ್ಲೇಸ್ಗಳಿಗೆ ಹೋಗೋದು ಮನೆಗೆ ಬರೋದು ಇಂದ ಮಾಡತ್ತೆ. ಸೊ ಹಂಗಾಗಿ ಅಲ್ಲಿ ಹೋಗೋಣ, ಅಲ್ಲೇ ನಮ್ಮ ಒಂದು ಚಲೋ ಮೆಮೊರೀಸ್, ಹೊಸ ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂಥೇಳಿ. ಯಾಕಂದರೆ ನಾವು ಹಾವೇರಿದಾಗಿದ್ದಾಗ ಅಲ್ಲಿ ನಾವು ಗಂಗೆಬಾವಿ ರೆಸಾರ್ಟ್ ಅಂತ ಹೋಗಿದ್ವಿ. ಅಲ್ಲೂ 2 ದಿನ ಇದ್ವಿ, ಇಷ್ಟು ಚಲೋ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ವಿ, ಅಲ್ಲಿ ನಮ್ಗೆ ಇಷ್ಟು ಎಂಜಾಯ್ ಮಾಡಿ ಬಂದಿದ್ವಿ. ಸೊ ಇಲ್ಲಿಯೂ ಹಂಗೆ ಮಾಡೋದು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಈ ವೀಕೆಂಡ್ನಾಗ ಹೊಂಟೇವಿ. ಇಲ್ಲಿವರೆಗೂ ನಂದು ಎಲ್ಲ ಬರ್ತ್ಡೇಸ್ ಮದುವೆ ಆದ್ಮೇಲೂ ನಾನು ಪ್ರತಿಯೊಂದು ಬರ್ತ್ಡೇನೂ ನಾನು ನಮ್ಮ ಮಮ್ಮಿ ಪಪ್ಪ ಮತ್ತು ಅಣ್ಣ ತಮ್ಮನ ಜೋಡಿನ ಸೆಲೆಬ್ರೇಟ್ ಮಾಡಿದ್ದೆ. ಸೊ ಇದು ಫಸ್ಟ್ ಟೈಮ್ ಯಾರೂ ಇರಲಾರ್ದ ನಾನು ಈ ಥರ ಹಿಂಗೆ ದೂರ ಒಬ್ಬಾಕೆ ಮಾಡ್ಕೊಳಕತ್ತಿದ್ದೆ. ಸೊ ಹಾಗಾಗಿ ನಂಗೆ ಬೇಜಾರಾಗಬಾರ್ದು ಅಂಥೇಳಿ ನನ್ನ ಹಸ್ಬೆಂಡ್ ರಾತ್ರಿನ ಹೋಗಿ ಕೇಕ್ ಮತ್ತು ಜ್ಯೂಸ್ ಎಲ್ಲ ತೊಗೊಂಬಂದಿದ್ರು. ಅವರು ಜ್ಯೂಸ್ ಯಾಕೆ ತಂದಿದ್ರು ಅಂತಂದ್ರೆ ಅದಕ್ಕೆ ರೀಸನ್ ಏನಂದ್ರೆ, ನಾನು ಈಗ ಅವ್ರಿಗೆ ಭಾಳ ದಿವಸದಿಂದ ಹೇಳಕತ್ತಿದ್ದೆ, ಇನ್ನು ಈ ಗ್ಲಾಸ್ ತೊಗೊಂಡಿಗೆ ಆಲ್ಮೋಸ್ಟ್ 1 ವರ್ಷ ಆಗಕ್ಕೆ ಬಂದು ವೈನ್ ಗ್ಲಾಸಸ್. ಸೊ ಒಂದು ಸತಿನೂ ಯೂಸ ಮಾಡಿಲ್ಲ, ಹಂಗೆ ಎತ್ತಿಟ್ಬಿಟ್ಟೇವಿ. ಸೊ ಹಾಗಾಗಿ ಯಾವತ್ತರ ಒಂದು ದಿನ ಈ ಥರ ಹಿಂಗೆ ಡೇಟ್ ನೈಟ್ಗತ್ತೆ ಪ್ರಿಪೇರ್ ಮಾಡಿ ನಾವು ಯೂಸ್ ಮಾಡೋಣ ಅಂತ ಹಿಂಗೆ ಹೇಳತ್ತಿದ್ದೆ ನಾವು. ಅವ್ರು ಅದನ್ನು ತಲೆಯಾಗ ನೆನಪಿಟ್ಕೊಂಡು ಆ್ಯಪಿ ಜ್ಯೂಸ್ ತೊಗೊಂಡು ಬಂದು ಏನೋ ಈ ಥರ ಹಿಂಗೆ ರೊಮ್ಯಾಂಟಿಕ್ಕಾಗಿ ಒಂದು ಸೆಟಪ್ ಕ್ರಿಯೇಟ್ ಮಾಡಿದ್ರು ಅವ್ರು. ಸೊ ನಂಗೆ ಅದು ಭಾಳ ಖುಷಿ ಆಯಿತು. ಅಂದರೂ ಅದನ್ನ ಹೇಳ್ಕೊಂಡು ಟೀಸ್ ಮಾಡತ್ತಿದ್ರು ಅವ್ರು. ಆ್ಯಕ್ಚುಲಿ ನಿಂದು $100 ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸಿದೆ ನೋಡಿ, ನಾನು $50 ಕೇಕ ಮತ್ತು $50 ತಂದು ಆ್ಯಪಿ ಜ್ಯೂಸ್ ತಂದು ನಿನ್ನ ಬರ್ತ್ಡೇ ಮುಗೀತಾ, ಇದಕ್ಕಿಂತ ಹೆಚ್ಚು ನಾನು ನಿಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ನಿ ಅಂತ ಹೇಳಿ. ಸೊ ಅದನ್ನ ಟೀಸ್ ಮಾಡ್ಕೊತ ಮಾತಾಡ್ಕೊತ ಎಷ್ಟು ಚಂದ ಏನೋ ಒಂದು ಚಲೋ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಚೆರಿನೂ ಮಲ್ಕೊಂಡಿದ್ಲು. ಸೊ ಹಾಗಾಗಿ ನಾವಿಬ್ಬರೇ ಇದ್ವಿ. ಅದೊಂದು ಖುಷಿ ಆಯ್ತು ನನಗೆ. ಅಟ್ಲೀಸ್ಟ್ ಅವ್ರು ನನ್ನ ಬಗ್ಗೆ ಹಿಂಗೆ ಆಕಿನ ಎಬ್ಬಿಸ್ಬೇಕು, ರಾತ್ರಿ ಆಕಿಗೆ ಹಿಂಗೆ ಸರ್ಪ್ರೈಸ್ ಕೊಡಬೇಕು ಅಂಥೇಳಿ ಯೋಚನೆ ಮಾಡಿದ್ರಲ್ಲ ನನ್ನ ಬಗ್ಗೆ ಅಂಥೇಳಿ ನಂಗೆ ಅದು ಭಾಳ ಖುಷಿ ಆಯಿತು. ಸೊ ನಾನಿಲ್ಲೇ ಬನಾನಾ ವಾಲ್ನಟ್ ಕೇಕ್ ಮಾಡ್ಲಿಕ್ಕೆ 2 ದೊಡ್ಡ ಬಾಳೆಹಣ್ಣು, ಕಲ್ತಿದ್ದ ಬಾಳೆಹಣ್ಣು ತೊಗೊಂಡೇನಿ, ಫುಲ್ ಹಣ್ಣಾಗಿದ್ದು. ಅದ್ರನ್ನ ಈ ಥರ ಚಲೋ ತಂಗಿ ಸ್ಮ್ಯಾಶ್ ಮಾಡಿಕೊಂಡೆ. ಆಮೇಲೆ ಮೆಜರಿಂಗ್ ಕಪ್ಸ್ ಒಳಗೆ 1/4 ಕಪ್ಪಿನಷ್ಟು ನಾನು ಶುಗರ್ ಆ್ಯಡ್ ಮಾಡ್ಕೊಂಡೇನಿ. ಆ್ಯಕ್ಚುಲಿ ಇಲ್ಲಿ 1/4 ಕಪ್ಪಿನಷ್ಟು ನಾನು ಬೆಲ್ಲ ಆ್ಯಡ್ ಮಾಡಬೇಕಿತ್ತು, ಬಟ್ ನನ್ನ ಕಡೆ ಬೆಲ್ಲ ಇರಲಿಲ್ಲ. ಸೊ ಹಾಗಾಗಿ ನಾನು ಅದ್ರ ಬದಲಿಗೆ ಶುಗರ್ ಆ್ಯಡ್ ಮಾಡಿಕೊಂಡೆ. ಅದ ಕಪ್ಪಿನಾಗ ನಾನು ಮತ್ತೊಂದು ಸ್ವಲ್ಪ ಮೊಸರು ಹಾಕ್ಕೊಂಡೇನಿ. 1/4 ಕಪ್ಪಿನ ಅಳತಿ ಅಷ್ಟನ್ನು ಮೊಸರು ಹಾಕ್ಕೊಂಡು ಅದು ಮಿಕ್ಸ್ ಮಾಡಿ ಅದಕ್ಕೆ ನಾನಿಲ್ಲೇ 2 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಂಡೇನಿ. ಸೊ ಹಾಕಿ ಇದನ್ನೆಲ್ಲನೂ ಚಲೋ ತಂಗಿ ಒಂದು ಪೇಸ್ಟ್ ಟೈಪ್ ಆಗೋ ಹಂಗೆ ನೀಟಾಗಿ ಕಲಿಸ್ಕೋಬೇಕು. ಸೊ ಒನ್ಸ್ ಅದು ರೆಡಿ ಆದಮೇಲೆ ನಾನಿಲ್ಲೇ ಒಂದು ದೊಡ್ಡ ಚಾನ್ಗೆ ಇಟ್ಟು ಅದಕ್ಕೆ ನಾನು ಮೆಜರಿಂಗ್ ಕಪ್ನ ಅರ್ಧ ಕಪ್ಪಿನಷ್ಟು ನಾನಿಲ್ಲೇ ಓಟ್ಸ್ ಫ್ಲಾರ್ ಹಾಕ್ಕೊಂಡೇನಿ. ಓಟ್ಸಿಂದ ಹಿಟ್ಟು ಅಂದ್ರೆ ಓಟ್ಸನ್ನು ಡೈರೆಕ್ಟ್ ಗ್ರೈಂಡ್ ಮಾಡಿ ಹಾಕ್ಕೊಂಡೇನಿ. ಸೊ ಅದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಉಪ್ಪು ಮತ್ತು ಒಂದು 1/4 ಚಮಚಷ್ಟು ಬೇಕಿಂಗ್ ಸೋಡಾ, 1/4 ಚಮಚಷ್ಟು ಬೇಕಿಂಗ್ ಪೌಡರ್ ಇವಷ್ಟು ಆ್ಯಡ್ ಮಾಡಿಕೊಂಡು ಈ ಥರ ಚಾನ್ಗಿ ಒಳಗೆ ಅದನ್ನು ನೀಟಾಗಿ ಚಾನಿಸ್ಕೊಳಕತ್ತೀನಿ. ಅಂದರೆ ಇದ್ರೊಳಗೆ ಹಿಂಗೆ ಮಾಡೋದ್ರಿಂದ ಏನಾಕತಿ, ಎಲ್ಲೂ ಏರ್ ಬಬಲ್ಸ್ ಕ್ರಿಯೇಟ್ ಆಗಂಗಿಲ್ಲ ಮತ್ತು ಹಿಂಗೆ ಗಂಟಾಗಂಗಿಲ್ಲ. ಸೊ ಹಾಗಾಗಿ ನೀಟಾಗಿ ಇದನ್ನು ಈ ಥರ ಚಾನಿಸ್ಕೋಬೇಕು. ಆಮೇಲೆ ಅದಕ್ಕೆ ನಾನಿಲ್ಲೇ 2 ಸ್ಪೂನಿನಷ್ಟು ನಾನು ಕೊಕ್ಕೋ ಪೌಡರ್ ಆ್ಯಡ್ ಮಾಡಿಕೊಂಡೆ.
ಇತ್ತಂದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು, ಹಾಗೇನಿಲ್ಲ. ಸೊ ನನ್ನ ಕಡೆ ಇತ್ತಂತ ಹೇಳಿ ನಾನು 2 ಸ್ಪೂನಿನಷ್ಟು ಕೊಕ್ಕೋ ಪೌಡ್ರ್ ಆ್ಯಡ್ ಮಾಡ್ಕೊಂಡು ಆಮೇಲೆ ಅದನ್ನೆಲ್ಲನೂ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇದನ್ನು ಗಟ್ಟಿ ಅನಿಸ್ತು ಅಂದ್ರೆ ಇನ್ನೊಂದು ಚಮಚೆ 2 ಚಮಚದಷ್ಟು ನೀವು ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೋಬೋದು. ನಂಗೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಅನಿಸ್ತು. ಅದಕ್ಕೆ ನಾನಿಲ್ಲೇ ಒಂದು ಅರ್ಧ ಕಪ್ಪಿನಷ್ಟು ಸಣ್ಣಗೆ ಕಟ್ ಮಾಡಿದ ವಾಲ್ನಟ್ಸ್ ಇರ್ತಾವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡೆ. ಆಮೇಲೆ ಒಂದು ಟಿನ್ನಿಗೆ ಹಾಕೋಬೇಕು. ನನ್ನ ಕಡೆ ಟಿನ್ ಅದು ಏನಿಲ್ಲ, ಸೊ ನಾವು ನಾರ್ಮಲ್ ಬೋಗಾಣಿ ಒಳಗನ ಒಂದು ಸ್ವಲ್ಪ ಎಲ್ಲ ಕಡೆ ತುಪ್ಪ ಅದು ಸವರಿಸಿ ಅದ್ರೊಳಗೆ ನಾನು ಇದನ್ನು ಹಾಕಿ ಮೇಲೆ ಈ ಥರ ಚಾಕೋ ಚಿಪ್ಸ್ ಮತ್ತು ಬನಾನಾ ಕಟ್ ಮಾಡಿಟ್ಟು ನಾನು ಏರ್ ಫ್ರೈಯರ್ನಾಗ ಅದನ್ನ ಹಾಕಿದೆ. ನಾನಿಲ್ಲೇ 40 ಮಿನಿಟ್ಸಿಗೆ ಇಟ್ಟೇನೆ, 170 ಡಿಗ್ರಿ 40 ಮಿನಿಟ್ಸಿಗೆ ಅಂಥೇಳಿ ಅದನ್ನು ಮಾಡಿದೆ. ಸೊ ನೋಡಲ್ಲ ಎಷ್ಟು ಚಲೋ ಬಂದಿತ್ತು. ಮನೆ ತುಂಬ ಅಂತೂ ಫುಲ್ ಬೇಕ್ರಿ ಸ್ಮೆಲ್ಲ ಬರಾಕತ್ತಿತ್ತು. ಸೊ ಅಷ್ಟು ಚಲೋ ಆಗಿತ್ತು. ಟೇಸ್ಟ್ ವೈಸ್ನು ಭಾರಿ ಆಗಿತ್ತು. ಎಲ್ಲೂ ಜಾಸ್ತಿ ಇಲ್ಲೇ ಹಿಂಗೆ ಹೊತ್ತಿಲ್ಲ, ಏನೂ ಇಲ್ಲ. ಸೊ ಮಸ್ತಾಗಿತ್ತು. ನಾವು ಇದನ್ನ ಆ್ಯಸ್ ಅ ಬರ್ತ್ಡೇ ಕೇಕ್ ಅಂಥೇಳಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ಡ್ರೆಸ್ ನಾನು ಆಜಿಯೋದಾಗ ಪರ್ಚೇಸ್ ಮಾಡಿದ್ದೆ ಭಾಳ ದಿವಸದ ಹಿಂದನ. ಆಮೇಲೆ ಇದು ಬ್ಯಾಗ್ ಬಂದು ನಾನು ಮೀಶೋದಾಗ ತೊಗೊಂಡಿದ್ದೆ. ಸೊ ಹಾಗಾಗಿ ಆಲ್ರೆಡಿ ನನ್ನ ಕಡೆ ಡ್ರೆಸ್ ಇತ್ತಂಥೇಳಿ ನಾನು ಈ ಬರ್ತ್ಡೇಗೆ ಅಂಥೇಳಿ ಏನು ಡ್ರೆಸ್ ತೊಗೊಳಕ್ಕೆ ಹೋಗಲಿಲ್ಲ. ಹಂಗೆ ಒಂದು ಸಿಂಪಲಾಗಿ ಡಿನ್ನರಿಗೆ ಹೋಗಿ ಬರೋಣ ಹೊರಗೆ ಅಂಥೇಳಿ ಅಷ್ಟು ಕೂಡಿಲೇ ಇದು ನಮ್ದು ಈಗ ಹೊಸದಾಗ ಐತಲ್ಲ ಬೀದರ್ನಾಗ. ಸೊ ಹಾಗಾಗಿ ವಿ ಆರ್ ಟ್ರೈಯಿಂಗ್ ಎವ್ರಿ ರೆಸ್ಟೋರೆಂಟ್ ಇಲ್ಲೇ. ಏನು ಬೇಕತ್ರ? ಓ ಏನು ಹೇಳ್ತೀರಿ? ನಿಮಗೇನು ಬೇಕು? ಪ್ಯಾನ್ ಕೇಕ್. ಪ್ಯಾನ್ ಕೇಕ್ ಇಲ್ಲಿ ಸಿಗಂಗಿಲ್ಲ, ಅದು ಬಿಟ್ಟು ಬೇರೆದೇನ್ರಿ ಹೇಳ. ಯಾವ್ದು? ಫ್ರೆಂಚ್ ಫ್ರೈಸಾ? ಮೈಯಾಗೆ ಫ್ರೆಂಚ್ ಫ್ರೈಸ್ ಬೇಕಂತ ಮಯ್ಯೋ. ಆ ಫೋಟೋ ಹಿಂಗೆ ತೋರಿಸಿ ಇದು ಬೇಕಂತ ಫ್ರೆಂಚ್ ಫ್ರೈಸ್. ಇದು ಬೇಕಂತ. ಸೊ ಜಾಸ್ತಿ ಏನು ಆರ್ಡರ್ ಅದು ಮಾಡಲಿಲ್ಲ, ಜಸ್ಟ್ ಒಂದೆರಡು ಸ್ಟಾರ್ಟರ್ ಮತ್ತು ಮೊಸರನ್ನ ಆರ್ಡರ್ ಮಾಡಿದ್ವಿ. ಚೆರಿಗೂ ಅದ್ರಾಗನ ಆಕೈತೆ ಅಂತ ಹೇಳಿ. ಸೊ ಇಷ್ಟಾಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್. ಸೊ ಸ್ವೀಟ್ ಆ್ಯಂಡ್ ಸಿಂಪಲ್ ಇತ್ತು. ನನಗೆ ಖುಷಿ ಆಯಿತು. ಸೊ ಅದ ಮೇನ್ ಅಲ್ಲ, ನನಗೂ ಖುಷಿ ಆಯಿತು, ಎಂಜಾಯ್ ಮಾಡಿದ್ನಿ. ಹಂಗೆ ನಂದು ಬರ್ತ್ಡೇಗೆ ಅಂತ ಹೇಳಿ ಮಮ್ಮಿನ ನಂಗೆ ಲಾಸ್ಟ್ ಟೈಮ್ ನಾನು ಬೆಲ್ಗಾಮಿಗೆ ಚೆರಿನ ಕರ್ಕೊಂಬರಕ್ಕೆ ಹೋದಾಗ ನಂಗೆ ಬಳಿ ಮತ್ತು ಬ್ಯಾಗ್ ಕೊಡಿಸಿದ್ರು ಒಂದು. ಸೊ ಅದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗ್ನಾಗ ಶೇರ್ ಮಾಡ್ತೀನಿ. ಹಂಗೆ ನಾ ಏನಿದು ಕೇಕ್ ರೆಸಿಪಿ ತೋರಿಸಿನಲ್ಲ ಒಂದು ಸತಿ ಟ್ರೈ ಮಾಡಿ ನೋಡ್ರಿ, ಖರೇನ ಭಾಳ ಮಸ್ತ್ ಬರ್ತೈತಿ. ಇದು ಏರ್ ಫ್ರೈಯರ್ ಇಲ್ಲಂತಂದ್ರೂ ಕಡಾಂಗಿ ಅಥವಾ ಕುಕ್ಕರ್ನಾಗೂ ಮಾಡಿ ನೋಡ್ರಿ. ಒಂದು 35ರಿಂದ 40 ನಿಮಿಷದ ತನಕ ಅದನ್ನು ಬೇಯಿಸ್ಕೊಂಡ್ರೆ ಮುಗಿತ ಭಾರಿ ಬರ್ತೈತಿ. ಸೊ ಬಾಯ್.